ಮುಂದಿನ ಸುದ್ದಿಗೆ ಹೋಗೋಣ. AIMIMನ ಸಂಸದ ಅಸಾದುದ್ದೀನ್ ಓವೈಸಿ ಅವರಿಗೆ ಸಂಬಂಧಿಸಿದ ಅವರ ಹೇಳಿಕೆಗಳಿಗೆ ಸಂಬಂಧಿಸಿದ ಸುದ್ದಿ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರುಗಳದೊಂದು ಮೀಟಿಂಗ್ ಮಾಡಿದಾರಂತೆ. ಅಮಿತ್ ಶಾ ಸುಮ್ಮನೆ ಮೀಟಿಂಗ್ ಮಾಡೋದಿಲ್ಲ, ಅದನ್ನು ನಾನು ಹೇಳಿದ್ದಲ್ಲ, ಓವೈಸಿ ಅವರೇ ಹೇಳ್ತಾ ಇದ್ದಾರೆ. ಸುಮ್ಮನೆ ಎಲ್ಲ ಮೀಟಿಂಗ್ ಮಾಡೋದಿಲ್ಲ ಆ ಮನುಷ್ಯ ಅಂತ. ಅಮಿತ್ ಶಾ ಯಾವುದೇ ಸಭೆ ನಡೆಸ್ತಾರೆ ಅಂದರೆ ನೆನಪಿಟ್ಕೊಳ್ಳಿ, ಅಮಿತ್ ಶಾ ಕಚ್ಚಾ ಕೆಲಸ ಮಾಡೋ ಮನುಷ್ಯ ಅಲ್ಲ, ಅವರು ಗಾಳಿಲಿ ಗುಂಡು ಹಾರಿಸೋದಿಲ್ಲ. ಅಮಿತ್ ಶಾ ಏನೋ ದೊಡ್ಡ ಯೋಜನೆಗೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ನನಗೀಗ ಅನುಮಾನ ಇರೋದು ಅವರು ದೇಶದಲ್ಲಿ NRC ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳದೊಂದು ನಿಯೋಗ ಮಾಡಿದ್ದಾರೆ. ಅವ್ರ ಕೆಲಸ ಏನು? ಎಲ್ಲಿ ಅಚಾನಕ್ಕಾಗಿ ಜನಸಂಖ್ಯೆ ಹೆಚ್ಚಳ ಆಗಿದೆ, ಅವರು ಹೊರಗಿನಿಂದ ಬಂದಿಲ್ಲ, ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ಗಳ ಜೊತೆ ಅಮಿತ್ ಶಾ ಸಭೆ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ನಾನು ಹೇಳ್ತೀನಿ, SIR ಸಾಮಾನ್ಯ ಕೆಲಸ ಅಲ್ಲ. ಅದು ಅಸಾದುದ್ದೀನ್ ಓವೈಸಿ ಅವರೇ ಸ್ಲಿಪ್ ಆಫ್ ಟಂಗ್, ಅದು NRC ಅಂತ ಹೇಳೋ ಬದಲು SIR ಅಂತ ಹೇಳಿದ್ದಾರೆ. ಇದಕ್ಕಾಗಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಈ SIR ಸಾಮಾನ್ಯ ಕೆಲಸ ಅಲ್ಲ, ಎಲ್ಲರನ್ನು ಒಳಗೊಳ್ಳುವ ಕೆಲಸ ಅಲ್ಲ, ಹೊರಗೆ ಹಾಕೋ ಕೆಲಸ ಮಾಡ್ತಾರೆ. ನಾವೇನು ಮಾಡಬೇಕು? ಸುಪ್ರೀಂ ಕೋರ್ಟ್ ಆದೇಶ ಕಾನೂನಾಗತ್ತೆ. ಇದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಈ ಕೆಲಸ ಮಾಡೋಣ. ಮತ್ತೊಮ್ಮೆ ತೆಲಂಗಾಣ ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತೀನಿ, ನೀವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡಿ. ಅಂದರೆ ತೆಲಂಗಾಣ ರಾಜ್ಯದಲ್ಲಿರುವ ಎಲ್ಲರೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಇವರ ತಲೆ ತಲಾಂತರಗಳಿಂದ ಇಲ್ಲೇ ಇದ್ದವರು ಅನ್ನುವ ಪ್ರಮಾಣ ಪತ್ರವನ್ನು ತೆಲಂಗಾಣ ಗೌರ್ಮೆಂಟ್ ಕೊಟ್ಟುಬಿಡ್ಬೇಕಂತೆ. ಕೊನೆಗೆ ಫೈನಲ್ ಲಿಸ್ಟ್ ಬಂದ ಮೇಲೆ ಅಯ್ಯೋ ಇದು ತಪ್ಪಾಯಿತು ಅನ್ನೋ ಮಾತು ಹೇಳಬೇಡಿ ಅಂತಾರೆ. CAA NRC ಇದರ ಸುತ್ತ ಹುಟ್ಟಿಕೊಂಡ ವಿವಾದಗಳ ಕಥೆ ನಿಮಗೆ ಗೊತ್ತಿದೆ. CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಕೇಂದ್ರ ಸರ್ಕಾರ ಇದನ್ನು ತರೋದಕ್ಕೆ ಹೊರಟಿತ್ತು. ಭಾರತಕ್ಕೆ ತಾಗಿಕೊಂಡಿರುವ ರಾಷ್ಟ್ರಗಳಿಂದ, ಅಂದರೆ ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ದೇಶಗಳಿಂದ, ಈ ಲಿಸ್ಟ್ನಲ್ಲಿ ಅಫ್ಘಾನಿಸ್ತಾನ ಅನ್ನೋ ಹೆಸರು ಕೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬಿಡ್ತು. ಏನದು ಅಫ್ಘಾನಿಸ್ತಾನ ಭಾರತಕ್ಕೆ ತಾಕೊಂಡಿದೆಯಾ ಅಂತ ಮ್ಯಾಪ್ ತೆಗೆದು ನೋಡಿ ಒಂದು ಸಲ ಕರೆಕ್ಟಾಗಿ. ಅಫ್ಘಾನಿಸ್ತಾನವು ಭಾರತದ ನೆರೆ ರಾಷ್ಟ್ರ. 1947ರಲ್ಲಿ ಯಾವ್ಯಾವುದೋ ಪುಣ್ಯಾತ್ಮರು ಸೇರ್ಕೊಂಡು ಏನೋ ಒಂದು ಅಧ್ವಾನ ಮಾಡದೆ ಹೋಗಿದ್ರೆ ಪಾಕಿಸ್ತಾನ ಚೀನಾಕ್ಕೂ ಒಂದಕ್ಕೊಂದು ಟಚ್ಚೇ ಆಗ್ತಿರಲಿಲ್ಲ ರೀ. ಅಫ್ಘಾನಿಸ್ತಾನ ನಮ್ಮ ನೆರೆ ರಾಷ್ಟ್ರವಾಗಿರ್ತಾ ಇತ್ತು. ಇರಲಿ ಬಿಡಿ. ಈ ದೇಶಗಳಲ್ಲಿ ಧಾರ್ಮಿಕ ಹಿಂಸೆಗೊಳಪಟ್ಟು ಶರಣಾಗತಿ ಕೇಳಿಕೊಂಡು ಭಾರತಕ್ಕೆ ಬರುವ ಜನರಿಗೆ ಭಾರತದ ಪೌರತ್ವವನ್ನು ಕೊಡುವ ಕಾಯ್ದೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಯಾರ್ಯಾರಿಗೆ ಕೊಡೋದು? ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು. ಹಿಂದೂಗಳು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ನರು, ಈ ಸಮುದಾಯಕ್ಕೆ ಸೇರಿದ ಜನ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ನಂಬಿಕೆಯ ಕಾರಣಕ್ಕಾಗಿ ನಮ್ಮ ಮೇಲೆ ದೌರ್ಜನ್ಯ ಆಯಿತು, ನಮಗೆ ರಕ್ಷಣೆ ಕೊಡಿ ಅಂತ ಭಾರತಕ್ಕೆ ಬಂದ್ರಲ್ಲ. ಆ್ಯಕ್ಚುಲಿ ಅವಾಗ ಕೇಂದ್ರ ಸರ್ಕಾರ ಹೇಳಿದ್ದು 2014 ಡಿಸೆಂಬರ್ 31ಕ್ಕಿಂತ ಮುಂಚೆ ಭಾರತದೊಳಗೆ ಯಾರ್ಯಾರು ಈ ಕಾರಣಕ್ಕೆ ಬಂದಿದ್ದಾರೋ ಅವ್ರಿಗೆಲ್ಲ ನಾವು ಭಾರತದ ಪೌರತ್ವ ಕೊಡ್ತೀವಿ ಅಂತ ಹೇಳ್ತು. ಆ ನಂತರ ಹಾಗೆ ವಲಸೆ ಬಂದವರು ಕೇಂದ್ರ ಸರ್ಕಾರವನ್ನು ಕೇಳಿಕೊಂಡ್ರು, 2014 ಡಿಸೆಂಬರ್ 31 ಕಟ್ ಆಫ್ ಡೇಟ್ ಅಂತ ಇಡಬೇಡಿ, 2024 ಡಿಸೆಂಬರ್ 31 ಕಟ್ ಆಫ್ ಡೇಟ್ ಆಗಲಿ ಅಂತ ಭಾರತ ಅದಕ್ಕೆ ಒಪ್ಕೊಳ್ತು. ಅದರ ವಿರುದ್ಧ ದೊಡ್ಡ ಪ್ರತಿಭಟನೆ. ಯಾವ ಕಾರಣಕ್ಕೆ ಪ್ರತಿಭಟನೆ? ಆ ಲಿಸ್ಟ್ನಿಂದ ಮುಸ್ಲಿಮರನ್ನು ಬಿಟ್ಟಿದ್ದೀರಿ ನೀವು ಅಂತ. ಈ ದೇಶಗಳಿಂದ ಧಾರ್ಮಿಕ ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಒಳಗಾಗಿ ಬಂದವರು ಇಂತಿಂಥವ್ರಿಗೆ ಪೌರತ್ವ ಕೊಡ್ತೀವಿ ಅಂತ ಹೇಳೋರ ಲಿಸ್ಟ್ನಿಂದ ಮುಸ್ಲಿಮರನ್ನ ಯಾಕೆ ಬಿಟ್ಟಿದ್ದೀರಿ? ಇದು ಸಂವಿಧಾನ ವಿರೋಧಿ ಅಂತ ಪ್ರತಿಭಟನೆ ಆಯಿತು. ಅದಕ್ಕೆ ಅವತ್ತೇ ಅಮಿತ್ ಶಾ ಕೇಳಿದ್ರು, ಭಾರತದಿಂದ ಪಾಕಿಸ್ತಾನ ಪ್ರತ್ಯೇಕ ಆಗಿದ್ಯಾಕೆ? ನೀವು ಕಾಫಿರರು, ನಿಮ್ಮಿಂದ ನಾವು ಆಳಿಸ್ಕೊಳ್ಳೋರಲ್ಲ, ನಾವು ಪ್ರತ್ಯೇಕ ದೇಶ ಮಾಡಿಕೊಳ್ತೀವಿ, ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಅಂತಲ್ವ?
ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಅಂತಾಗಿ ಅಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗುತ್ತೆ ಅಂದರೆ ಏನರ್ಥ? ಅದು ಧಾರ್ಮಿಕ ಕಾರಣಕ್ಕೆ ಏನರ್ಥ? ಅದಾದಮೇಲೆ ಇನ್ನೂ ಒಂದು ವಾದ ಬಂತು. ಪಾಕಿಸ್ತಾನ ಮುಸ್ಲಿಂ ದೇಶ ಆಗಿರಬಹುದು, ಅದು ಸುನ್ನಿ ಬಾಹುಳ್ಯದ ದೇಶ, ಅಲ್ಲಿ ಶಿಯಾಗಳಿಗೆ ತುಂಬ ಹಿಂಸೆ ಕೊಡ್ತಾರೆ, ಅಹಮದಿಯರ ಬದುಕಂತೂ ನರಕ ಅಲ್ಲಿ. ಆ ವಾದವೂ ಬಂತು. ಅದಕ್ಕೆ ಪಾಕಿಸ್ತಾನ್ ಇಸ್ ಎ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್, ನಾಟ್ ಸುನ್ನಿ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂದರೆ ಅದರಲ್ಲಿ ಶಿಯಾಗಳು, ಅಹಮದಿಯರು, ಅಹಲೆ ಹದೀಸು, ಬೆರೆಲ್ವಿಗಳು ಎಲ್ಲರೂ ಆರಾಮಾಗಿರಬೇಕು, ಆರಾಮಾಗಿ ಇರಲಿ ಅಂತ ಒಂದು ಕಾರಣವನ್ನು ಕೇಂದ್ರ ಸರ್ಕಾರ ಹೇಳ್ತು. ಅದು ಅಲ್ಲಿಗೆ ನಿಲ್ತು. ಅದು CAA ಆಯಿತು. NRC 1955ರಲ್ಲಿ ಭಾರತ ಒಂದು ಕಾಯ್ದೆ ಮಾಡ್ಕೊಂಡಿದೆ, ಭಾರತೀಯ ಪೌರತ್ವ ಕಾಯ್ದೆ. ಆ ಕಾಯ್ದೆ ಅಡಿಯಲ್ಲಿ ಭಾರತೀಯ ಪೌರರು, ಭಾರತೀಯ ಸಿಟಿಸನ್ಸ್ ಯಾರು ಅನ್ನುವುದನ್ನು ಪತ್ತೆ ಹಚ್ಚಿ ಭಾರತೀಯ ನಾಗರಿಕರ ಪಟ್ಟಿ ಮಾಡುವುದಕ್ಕಾಗಿ NRC. ಅದರಲ್ಲಿ ಕ್ಲಿಯರ್ ಆಗಿದೆ, ನೀವು ಭಾರತದಲ್ಲಿ, ನೀವು ನಿಮ್ಮ ಅಪ್ಪನೋ ನಿಮ್ಮ ಅಜ್ಜನೋ ಭಾರತದಲ್ಲಿ ಹುಟ್ಟಿ ಬೆಳೆದವರು ಹೌದಾ ಅಲ್ವಾ, ಅಥವಾ ಹೊರಗಡೆಯಿಂದ ವಲಸೆ ಬಂದವರ. ಈಗ ಹೊರಗಡೆಯಿಂದ ವಲಸೆ ಯಾವುದೋ ಕಾಲದಲ್ಲಿ ಬಂದಿರಬಹುದಪ್ಪ, ಅದಕ್ಕೂ ಒಂದು ಕಟ್ ಆಫ್ ಡೇಟ್ ಬೇಕಲ್ಲ. ಅಸ್ಸಾಂನಲ್ಲಿ ಮಾಡ್ಕೊಂಡ್ರೆ ಅದನ್ನು ಮಾರ್ಚ್ 24, 1971 ಕಟ್ ಆಫ್ ಡೇಟ್. ಅದಕ್ಕಿಂತ ಮುಂಚೆ ನೀವು ಭಾರತಕ್ಕೆ ವಲಸೆ ಬಂದು, ನೀವು ನಿಮ್ಮ ಅಪ್ಪನೋ ನಿಮ್ಮ ಅಜ್ಜನೋ 1971 ಮಾರ್ಚ್ 24ಕ್ಕಿಂತ ಮುಂಚೆ ಭಾರತಕ್ಕೆ ವಲಸೆ ಬಂದು ನಾವು ಭಾರತದ ನಾಗರಿಕರು ಅಂದರೆ ಓಕೆ. ಮಾರ್ಚ್ 25, 1971ರ ನಂತರ ಬಂದಿದ್ದರೆ ಅಲ್ಲ, ನೀವು ವಲಸಿಗರು. ಆ ನಂತರ ಬಂದು ನಾವು ವಲಸಿಗರು, ನಾವು ರೆಫ್ಯೂಜಿಗಳು, ನಮಗೆ ಪೌರತ್ವ ಕೊಡಿ ಅಂತ ಅರ್ಜಿ ಸಲ್ಲಿಸಿ ಪೌರತ್ವ ತಗೊಂಡಿದ್ರೆ ಆ ಮಾತು ಬೇರೆ, ವೆಲ್ ಆ್ಯಂಡ್ ಗುಡ್, ನೀವು ಭಾರತದ ಪೌರರೇ, ಭಾರತದ ಸಿಟಿಸನ್ಸೇ. ಅದು ಏನೂ ಮಾಡದೆ ಅಕ್ರಮವಾಗಿ ಇದ್ದರೆ ನಿಮ್ಮನ್ನು ಭಾರತದ ನಾಗರಿಕರು ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದು NRC ಕಾಯ್ದೆ. ಈ NRC ಕಾಯ್ದೆ ಬಂದಾಗ ದೊಡ್ಡ ಪ್ರತಿಭಟನೆ ಆಯಿತು. ಶಾಹೀನ್ ಬಾಗ್ ನೆನಪಿರಬೇಕು ನಿಮಗೆ, 55 ಜನ ಸತ್ತೋದ್ರು ಪ್ರತಿಭಟನೆಯಲ್ಲಿ, ಹಿಂಸಾಚಾರದಲ್ಲಿ. ಅಲ್ಲಿ ಕೇಳಿ ಬಂದ ಘೋಷಣೆ, ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅಂತ. ನಾವು ಡಾಕ್ಯುಮೆಂಟ್ಸ್ ತೋರಿಸಲ್ಲಪ್ಪ. ಇದೆಲ್ಲ ಆದ ಮೇಲೆ CAA NRC ಅಸ್ಸಾಂನಲ್ಲಿ ಮಾತ್ರ ಜಾರಿಗೊಳಿಸಲಾಯಿತು. ಹಿಮಂತ ಬಿಸ್ವಾ ಶರ್ಮಾ ಆಡಳಿತದಲ್ಲಿ ಮಾತ್ರ NRC ಜಾರಿಗೊಳಿಸಲಾಯಿತು. ಅಲ್ಲಿ ಕೇಳಿದರು, ತಗೊಂಬನ್ನಿ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಏನೇನಿದೆ ಅಂತ. 19,06,000 ಜನ ತಮ್ಮ ಪೌರತ್ವವನ್ನು ಪ್ರೂವ್ ಮಾಡೋದಕ್ಕಾಗಿಲ್ಲ. 19,06,000 ಜನ. ಅವ್ರನ್ನೇನು ಇಮಿಡಿಯೇಟ್ ಹೊರಗೆ ಹಾಕಿಲ್ಲ, ಇಟ್ಟಿದ್ದಾರೆ ಹಾಗೆ. 19,06,000 ಜನ. ಅವ್ರದ್ದು ಲೀಗಲ್ ಸ್ಟೇಟಸ್ ಅವ್ರಿಗೆ ಗೊತ್ತಾಗಬೇಕಲ್ರಿ, ವಾಟ್ ಆರ್ ಯು ಅನ್ನೋದು. 3,30,00,000 ಟೋಟಲ್ ಅರ್ಜಿ. 3,11,00,000 ಜನರ ಡಾಕ್ಯುಮೆಂಟ್ ಸ್ಯಾಟಿಸ್ಫ್ಯಾಕ್ಟರಿ ಇದ್ವು. ಈಗ ಹಿಮಂತ ಬಿಸ್ವಾ ಶರ್ಮಾ ಏನು ಮಾಡಿದ್ದಾರೆ ಅಂದರೆ, 18 ವರ್ಷದ ಮೇಲಾದವ್ರಿಗೆ ನೀವು ಆಧಾರ್ ಕಾರ್ಡೇ ಕೊಡೋದಿಲ್ಲ ಅಂತ. ಅಂದರೆ 18 ವರ್ಷದ ತನಕ ನೀವು ಆಧಾರ್ ಕಾರ್ಡ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂದರೆ, ಇತ್ತೀಚೆಗೆ ನೀವು ಬಾಂಗ್ಲಾದೇಶದ ಗಡಿ ದಾಟ್ಕೊಂಡು ಬಂದಿರಬಹುದು ಅನ್ನೋದೊಂದು ಪ್ರಿಸಂಪ್ಷನ್. 18 ವರ್ಷ ದಾಟಿದ್ರೆ ಯಾರಿಗೂ ಇಲ್ಲ. ಕೆಲವರಿಗೆ ಈ ಟೀ ಎಸ್ಟೇಟ್ನಲ್ಲಿ ಕಾರ್ಮಿಕರು ಅಂಥವ್ರಿಗೆ ಕೆಲವೊಂದಷ್ಟು ಲೀನಿಯನ್ಸ್ ಕೊಟ್ಟಿದ್ದಾರೆ. ಏನೋ ಒಂದು ಕಾರಣ ಹೇಳಬೇಕು, ಅವ್ರು ಇಂತಿಂಥ ಕಾರಣಕ್ಕೆ ನಾವು ಮಾಡಿಸ್ಕೊಂಡಿರಲಿಲ್ಲಪ್ಪ ಆಧಾರ್ ಕಾರ್ಡು, ಈಗ ಮಾಡಿಕೊಡಿ ಅಂತ ಅರ್ಜಿ ಹಾಕ್ಕೊಳ್ಬೇಕು. ಆ ಅರ್ಜಿನ ಯಾರು ಇಲ್ಲಿ ಸಣ್ಣ ಪುಟ್ಟ ಸಿಬ್ಬಂದಿ ಕೂತ್ಕೊಂಡು ಮಾಡಿ ಆಧಾರ್ ಕಾರ್ಡನ್ನು ಓಕೆ ಮಾಡೋದಿಲ್ಲ. ಜಿಲ್ಲಾಧಿಕಾರಿಯೇ ಸ್ವತಃ ಆ ಅರ್ಜಿಯನ್ನು ನೋಡಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರಿಗೆ. ಈ ಮನುಷ್ಯ ಇಷ್ಟು ವರ್ಷ ಭಾರತದಲ್ಲಿದ್ದರೂ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಇಂತಿಂಥ ಕಾರಣಕ್ಕೆ ಮಾಡಿಸ್ಕೊಂಡಿಲ್ಲ ಅಂತ ಸ್ಯಾಟಿಸ್ಫೈ ಆದರೆ ಜಿಲ್ಲಾಧಿಕಾರಿ ಒಬ್ಬರು ಕೊಡಬಹುದು. ಅದು ಅಸ್ಸಾಂನಲ್ಲಿ ಅದನ್ನು ದೇಶದಾದ್ಯಂತ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಅಸಾದುದ್ದೀನ್ ಓವೈಸಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೇಳ್ತಾರವ್ರು, ಅಮಿತ್ ಶಾ ಹವಾಬಾಜಿ ನೈ ಕರ್ತಾಯ ಅಂತ.
ಅಮಿತ್ ಶಾ ಕೊಯ್ ಕಚ್ಚಾ ಕಾಮ್ ನೈ ಕರ್ತಾ है, ಸುಮ್ಮನೆ ಏನೂ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ಅಂಥದ್ದೊಂದು ಆಲೋಚನೆ ಕೇಂದ್ರ ಸರ್ಕಾರಕ್ಕೆ ಇದೆಯಾ? ವಿ ಡೋಂಟ್ ನೋ. ಅಥವಾ ಬೇರೆ ಯಾವುದಾದ್ರು ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಜೊತೆಗೆ ಸಭೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.